ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಸಿಎಂ ಕುರ್ಚಿ ಕುಸ್ತಿ ನಡುವೆಯೇ ವಿಧಾನಮಂಡಲ ಅಧಿವೇಶನಕ್ಕೆ ಸರ್ಕಾರ ಸಜ್ಜಾಗಿದೆ. ಸರ್ಕಾರದ ಮೇಲೆ ಮುಗಿ ಬೀಳೋದಕ್ಕೆ ಪ್ರತಿಪಕ್ಷಗಳು ಸಜ್ಜಾಗಿದ್ದಾರೆ. ಉತ್ತರ ಕರ್ನಾಟಕದ ಜನತೆ ನೂರಾರು ಕನಸುಗಳನ್ನು ಹೊತ್ತು ಉತ್ತರ ಶಕ್ತಿ ಸೌಧದತ್ತ ಎದುರು ನೋಡ್ತಿದ್ದಾರೆ. ಆದರೆ ದೆಹಲಿಯಲ್ಲೇ ಕೆಂಪುಕೋಟೆ ಬಳಿ ಅಟ್ಟಹಾಸ ಮೆರೆದಿದ್ದ ಉಗ್ರರ ಕರಿನೆರಳು ಬೆಳಗಾವಿಯ ಶಕ್ತಿ ಸೌಧದತ್ತ ಕೇಂದ್ರೀಕರಿಸಿದೆಯಾ ಎಂಬ ಅನುಮಾನ ಹುಟ್ಟುಕೊಂಡಿದೆ. ಇದು ಹೆಂಗೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಚಳಿಗಾಲದ ವಿಧಾನಮಂಡಲ ಅಧಿವೇಶನಕ್ಕೆ ಸುವರ್ಣ ವಿಧಾನಸೌಧ ಸಜ್ಜಾಗಿದೆ. ಇದು ಸಿಎಂ ಕುರ್ಚಿ ಕದನ ಕಾವೇರಿರುವ ಜೊತೆಗೆ ಅಧಿವೇಶನ ಹಮ್ಮಿಕೊಳ್ಳಲಾಗಿದೆ. ಇದು ಆಡಳಿತ ಪ್ರತಿಪಕ್ಷಗಳ ಕದನಕ್ಕೆ ಸಾಕ್ಷಿಯಾಗುತ್ತೆ. ಸದನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳು ಕೂಡ ಕಾಯ್ತಿದ್ದಾವೆ. ಸರ್ಕಾರ ಕೂಡ ತನ್ನದೇ ಪ್ರತಿತಂತ್ರಗಳೊಂದಿಗೆ ಪ್ರತಿಪಕ್ಷಗಳನ್ನು ಎದುರಿಸೋದಕ್ಕೆ ಸಜ್ಜಾಗಿದೆ. ಈಗಾಗಲೇ ಎಲ್ಲಾ ಸಚಿವರು ಹಾಗೆ ಆಡಳಿತ ಪಕ್ಷದ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಶಾಸಕರಿಗೆ ಒಗ್ಗಟ್ಟಿನ ಮಾತನ್ನ ಹೇಳಿದ್ದಾರೆ. ಈ ಮಧ್ಯೆ ಸುವರ್ಣ ವಿಧಾನಸೌಧದ ಮೇಲೆ ಉಗ್ರರ ಕರಿನೆರಳು ಆವರಿಸಿದೆಯಾ ಎಂಬ ಅನುಮಾನ ಪೊಲೀಸ್ನವರಿಗೆ ಹುಟ್ಟುಕೊಂಡಿದೆ. ಈ ಬಗ್ಗೆ ಕೇಂದ್ರ ಗುಪ್ತಚರ ಇಲಾಖೆ ರಾಜ್ಯ ಪೊಲೀಸ್ನವರಿಗೆ ಈಗಾಗಲೇ ಮಾಹಿತಿ ನೀಡಿದೆ. ಉಗ್ರರ ದಾಳಿಯ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ಜರುಗಿಸುವಂತೆ ಪೊಲೀಸ್ನವರಿಗೆ ಹಿರಿಯ ಅಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ. ವಿಧಾನಮಂಡಲ ಅಧಿವೇಶನಕ್ಕೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಸುವರ್ಣ ವಿಧಾನಸೌಧಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಇದಲ್ಲದೆ ಕಾರಂಜಿ ಪಾರ್ಕಿನಲ್ಲಿ ಸುವರ್ಣ ವಿಧಾನಸೌಧದ ಸುತ್ತಮುತ್ತಲಿನ ಪ್ರವಾಸೋದ್ಯಮ ಸ್ಥಳಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಎಂಟು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ, ಕೆಎಸ್ಆರ್ಪಿ, ಸಿಎಆರ್ ಮತ್ತು ಸ್ಪೆಷಲ್ ಬ್ರಾಂಚ್ ಪಡೆಗಳನ್ನು ನಿಯೋಜನೆ ಮಾಡಲಾಗಿದ್ದು, ಸಂಪೂರ್ಣ ಈ ಪ್ರದೇಶವನ್ನು ಸುರಕ್ಷಾ ಝೋನ್ ಆಗಿ ಘೋಷಣೆ ಮಾಡಲಾಗಿದೆ. ಪ್ರಮುಖ ರಸ್ತೆಗಳು, ಪ್ರದೇಶ ಪ್ರವೇಶ ದ್ವಾರಗಳು ಮತ್ತು ಸಭಾಂಗಣದ ಒಳಭಾಗಗಳಲ್ಲಿ ಅತ್ಯಾಧುನಿಕ ಮಿನುಗು ಪರವೀಕ್ಷಣಾ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ. ಸುವರ್ಣಸೌಧದ ಪ್ರವೇಶ ಬಿಂದುಗಳಲ್ಲಿ ಮಲ್ಟಿಲೇಯರ್ ಚೆಕ್, ವಾಹನಗಳ RFID ಸ್ಕ್ಯಾನಿಂಗ್ ಮತ್ತು ವ್ಯಕ್ತಿಗಳ ಬಯೋಮೆಟ್ರಿಕ್ ಗುರುತು ಪರಿಶೀಲನೆಗಳನ್ನು ನಿರ್ಬಂಧಿತವಾಗಿ ಜಾರಿಗೊಳಿಸಲಾಗಿದೆ. ಸಂಸದರು, ಸಚಿವರು, ಸಿಬ್ಬಂದಿ ಅಥವಾ ಮಾಧ್ಯಮ ಯಾರೇ ಇದ್ರೂ ಕೂಡ ಎಲ್ಲರಿಗೂ QR ಆಧಾರಿತ ಅನುಮತಿ ಪಾಸ್ ಮತ್ತು ಮಲ್ಟಿಪಲ್ ಸ್ಕ್ರೀನಿಂಗ್ ಕಡ್ಡಾಯಗೊಳಿಸಲಾಗಿದೆ. ಪ್ರದೇಶ 360 ಡಿಗ್ರಿ ನಿಗಾ ವ್ಯವಸ್ಥೆಗೆ 200ಕ್ಕೂ ಹೆಚ್ಚು CCTV, ಡ್ರೋನ್ ಕ್ಯಾಮೆರಾಗಳು, ಪೆಟ್ರೋಲ್ ಮತ್ತು ಸ್ನೈಫರ್ ಡಾಗ್ ಸ್ಕ್ವಾಡ್ ನಿಯೋಜನೆ ಮಾಡಲಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.